Good morning, my dear students. Welcome to today's online class. Dear children, in the last class we were studying about the unit A Hero. In this unit we came to know about the two main roles, okay, Swami and his father, isn't it? ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಎ ಹೀರೋ ಅನ್ನೋ ಪಾಠವನ್ನು ನೋಡ್ತಾ ಇದ್ವಿ. ಆ ಪಾಠದಲ್ಲಿ ಏನಾಗಿತ್ತು, ಎರಡು ಪಾತ್ರಗಳು ಮುಖ್ಯವಾಗಿ ನೋಡಿದ್ವಿ, ಸ್ವಾಮಿ ಮತ್ತು ಅವರ ತಂದೆ. ಸ್ವಾಮಿ ಅವರ ತಂದೆ ನ್ಯೂಸ್ ಪೇಪರ್ ಓದ್ತಾ ಇದ್ದರು. ಸ್ವಾಮಿ ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ ಅಲ್ವಾ ಮಕ್ಕಳೇ? ಇನ್ ದ ಲಾಸ್ಟ್ ಕ್ಲಾಸ್ ವಿ ಕೇಮ್ ಟು ನೋ ದಟ್ Swami's father was reading the newspaper and Swami was listening to it, isn't it? Now we will continue the story, children. See the second paragraph. After reading it through, father looked at Swami fixedly and asked, "What do you say to that?" After reading it through, it means newspaper. After reading the whole newspaper from the beginning to the end, ಪೂರ್ಣವಾಗಿ ನ್ಯೂಸ್ಪೇಪರ್ನ ಓದಿದ ಮೇಲೆ ಸ್ವಾಮಿಯ ತಂದೆ ಏನು ಹೇಳ್ತಾರೆ, ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್. ವಾಟ್ ಡು ಯು ಸೇ ಟು ದ್ಯಾಟ್? ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ದಿಟ್ಟಿಸಿ ನೋಡ್ತಾರೆ ಸ್ವಾಮಿಗೆ. ದಿಟ್ಟಿಸಿ ನೋಡೋದು. ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ನೀನೇನು ಹೇಳ್ತೀಯ ಆ ಘಟನೆ ಬಗ್ಗೆ? ವಿಚ್ ಇನ್ಸಿಡೆಂಟ್, ಚಿಲ್ಡ್ರನ್? ಇನ್ ದ ಲಾಸ್ಟ್ ಕ್ಲಾಸ್ ವಿ ಸ್ಟಡಿಡ್ ದಟ್ a village lad, when he was a jungle path, he came to face with a tiger and he fought with the tiger and he climbed up the tree and he waited for someone to come and kill the tiger. ಅಲ್ವಾ ಮಕ್ಕಳೇ? ಹಿಂದಿನ ನಾವು ನೋಡಿದ್ವಿ, ಏನು ನೋಡಿದ್ವಿ? ಒಬ್ಬ ಹಳ್ಳಿ ಹುಡುಗ ಕಾಡಿನ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಹುಲಿ ಜೊತೆ ಎದುರುಗೊಳ್ತಾನೆ. ಆವಾಗ ಆ ಹುಲಿ ಜೊತೆ ಹೋರಾಡಿಬಿಟ್ಟು ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಳ್ತಾನೆ. ಯಾರಾದರೂ ಬಂದು ಆ ಹುಲಿನ ಸಾಯಿಸಲಿ ಅಂತ ಹೇಳಿಬಿಟ್ಟು ಅವನು ಅಲ್ಲಿ ಅರ್ಧ ದಿನ ಕಾಯ್ತಾ ಇರ್ತಾನೆ ಅಲ್ವಾ ಮಕ್ಕಳೇ? ಆ ಘಟನೆಯ ಬಗ್ಗೆ ಸ್ವಾಮಿ ಅಭಿಪ್ರಾಯವನ್ನು ಇಲ್ಲಿ ತಂದೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ಆ ಘಟನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಚಿಲ್ಡ್ರನ್. ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಅಟ್ ಆಲ್. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಸ್ವಾಮಿ ಹೇಳ್ತಾ ಇದ್ದಾನೆ. ಸ್ವಾಮಿ ಈಸ್ ರಿಪ್ಲೈಯಿಂಗ್ ಟು ದ ಕ್ವೆಶ್ಚನ್. ವಾಟ್ ಹಿ ರಿಪ್ಲೈಡ್? He replied that he thinks that he must have been a very much strong and grown up. ಅವನೇನಾಗಿರ್ಬೋದು, ಒಬ್ಬ ದೊಡ್ಡ ಮನುಷ್ಯ ಮತ್ತು ಅವನು ಶಕ್ತಿವಾಗಿರಬಹುದು. ಅವನು ಸಣ್ಣ ಹುಡುಗ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಹೇಗೆ ಸಣ್ಣ ಹುಡುಗ ಹುಲಿ ಜೊತೆ ಫೈಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಅವನು ಶಕ್ತಿವಂತ ದೊಡ್ಡ ಬೇಕು ಅಂತ ಹೇಳಿ ಸ್ವಾಮಿ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಚಿಲ್ಡ್ರನ್. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೀರ್ಡ್ ಮೀನ್ಸ್ ಶೌಟೆಡ್, ಸೇಯಿಂಗ್ ಲೌಡ್ಲಿ, ಜೋರಾಗಿ ಮಾತಾಡೋದು. ಜೋರಾಗಿ ಏನಂತ ಮಾತಾಡ್ತಾರೆ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ನೀನು ನ್ಯೂಸ್ ಪೇಪರ್ಗಿಂತ ತುಂಬ ಬುದ್ಧಿವಂತನಾ ಅಂತ ಸ್ವಾಮಿಗೆ ಕೇಳ್ತಾ ಇದ್ದಾರೆ ತಂದೆ. ವೈಸರ್ ಮೀನ್ಸ್ ಬುದ್ಧಿವಂತ, ಇಂಟೆಲಿಜೆಂಟ್. ಮತ್ತೆ ಮುಂದುವರಿಸ್ತಾ ತಂದೆ ಜೋರಾಗಿ ಹೇಳ್ತಾ ಇದ್ದಾರೆ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಎಟ್ ಬಿ ಅ ಕವರ್ಡ್. ಒಬ್ಬ ಮನುಷ್ಯನಿಗೆ ಆನೆಯಂಥ ಶಕ್ತಿ ಇರಬಹುದು, ಆದರೆ ಅವನಿಗೆ ಧೈರ್ಯನೇ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. A man may have the strength of an elephant. We all know, children, elephant is the strongest animal. ಆನೆ ಅತ್ಯಂತ ಬಲಶಾಲಿಯಾದ ಪ್ರಾಣಿ ಅಲ್ವಾ? ಆ ಥರ ಶಕ್ತಿ ಇದ್ದ ಮನುಷ್ಯ ಅವನಿಗೆ ಧೈರ್ಯನೇ ಇಲ್ಲ ಅಂದರೆ ಅವನು ಏನೂ ಮಾಡಲಿಕ್ಕಾಗೋದಿಲ್ಲ. ಇಫ್ ಹಿ ಈಸ್ ಕವರ್ಡ್ ಮೀನ್ಸ್ ಅಧೈರ್ಯ.
ಧೈರ್ಯ ಇಲ್ಲದೆ ಇರೋದು, ಅಧೈರ್ಯ. ಇಫ್ ಹಿ ಈಸ್ ಕವರ್ಡ್ ದೆನ್ ಹಿ ಕಾಂಟ್ ಡೂ ಎನಿಥಿಂಗ್. Whereas another may have the strength of a straw, but if he has courage, he can do anything. But if he has the strength of a straw, ಅವನಿಗೆ ಸ್ಟ್ರಾ ನೋಡಿರ್ಬೋದು ನೀವೆಲ್ಲ ಮಕ್ಕಳೇ, ನಾವು ಜ್ಯೂಸ್ ಕುಡಿಲಿಕ್ಕೆ ಉಪಯೋಗಿಸ್ತೀವಲ್ವಾ ಸ್ಟ್ರಾ, ಅದು ಹೇಗಿರುತ್ತೆ, ತುಂಬ ತೆಳ್ಳಗಿರುತ್ತೆ, ಇಟ್ ಈಸ್ ವೆರಿ ಥಿನ್, isn't it? Like that, if man looking like a straw, he is very weak, he has no strength at all, ಅವನಿಗೆ ಶಕ್ತಿನೇ ಇರೋದಿಲ್ಲ. ಬಟ್ if he has courage, he can do anything in his life. ಅವನಿಗೆ ಧೈರ್ಯ ಇತ್ತು ಅಂದರೆ ಅವನು ಏನು ಬೇಕಾದರೂ ಸಾಧಿಸಬಹುದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಲ್ವಾ ಮಕ್ಕಳೇ. ಸೊ ಫಾದರ್ ಇಸ್ ಟೆಲ್ಲಿಂಗ್ ದಟ್ if he looks like a straw, very weak, he has no strength, but if he has a courage, he can do anything in his life ಅಂತ ಹೇಳ್ತಾ ಇದ್ದಾರೆ. ಅವನು ಏನು ಬೇಕಾದರೂ ಸಾಧಿಸ್ಬೋದು ಧೈರ್ಯ ಇದ್ದರೆ ಅಂತ ತಂದೆ ಹೇಳ್ತಾ ಇದ್ದಾರೆ. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ನಾಟ್ ಇಂಪಾರ್ಟೆಂಟ್. ಕರೇಜು ಎಲ್ಲದಕ್ಕೂ, ಧೈರ್ಯ ಎಲ್ಲದಕ್ಕೂ ಮುಖ್ಯ. ಶಕ್ತಿ ಮತ್ತು ವಯಸ್ಸು ಹೇಳಿ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಸ್ವಾಮಿಗೆ. Look at the next paragraph, children. Swami disputed the theory. How can it be, father? Suppose I have all the courage. What could I do if a tiger should attack me? Swami disputed the theory. ಅವನು ಈ ಥಿಯರಿನ ಸ್ವಾಮಿ ತಂದೆ ಹೇಳಿದ್ರಲ್ಲ ಧೈರ್ಯನೇ ಮುಖ್ಯ ಅಂಥೇಳಿ, ಆ ಒಂದು ಕಾನ್ಸೆಪ್ಟ್ನ ಅವನು ಒಪ್ಕೊಳ್ಳೋಲ್ಲ. ಡಿಸ್ಪ್ಯೂಟೆಡ್ ಮೀನ್ಸ್ ಅವನು ನಿರಾಕರಿಸ್ತಾನೆ, ಒಪ್ಕೊಳ್ಳೋದಿಲ್ಲ. ಏನು ಹೇಳ್ತಾನೆ? ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಆಯಿತು, ಜೊತೆಗೆ ಮತ್ತೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೇಗೆ ಸಾಧ್ಯ? ನಾನು ಕೂಡ ಸಣ್ಣ ಹುಡುಗನೇ, ನನಗೆ ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ನನಗೆಲ್ಲ ಥರ ಧೈರ್ಯ ಇದ್ದು ಕೂಡ ನನಗೆ ಶಕ್ತಿನೇ ಇಲ್ಲ ಅಂದರೆ, ನಾನೊಬ್ಬ ಸಣ್ಣ ಹುಡುಗ, ನನ್ನ ಮುಂದೆ ಹುಲಿ ಬಂತು ಅಂದರೆ, ನನಗೆ ಹುಲಿ ಅಟ್ಯಾಕ್ ಮಾಡ್ತು ಅಂದರೆ ನಾನು ಹೇಗೆ ಫೈಟ್ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾನೆ. ಫಾದರ್, ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಹುಲಿ ನನ್ನ ಎದುರಿಗೆ ಬಂದಾಗ ನಾನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಅಂತೇಳಿ ಮತ್ತೆ ಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದಾನೆ ತಂದೆಗೆ. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಚಿಲ್ಡ್ರನ್. ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. Leave alone strength. Now father is again, he is asking, leave alone strength. ಆಯಿತು, ಸ್ಟ್ರೆಂತನ್ನು ಬಿಟ್ಬಿಡು, ಶಕ್ತಿನ ಬಿಟ್ಬಿಡು ಅದನ್ನು. ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಕರೇಜ್? ನಿನಗೆ ಧೈರ್ಯ ಇದೆ ಅಂಥೇಳಿ ನೀನು ಪ್ರೂವ್ ಮಾಡ್ತೀಯಾ ಅಂಥೇಳಿ ಸ್ವಾಮಿ ತಂದೆ ಸ್ವಾಮಿಗೆ ಕೇಳ್ತಾ ಇದ್ದಾರೆ. ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಬಹುಶಃ ನೀನು ನನ್ನ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ಬೋದಾ ಇವತ್ತು ರಾತ್ರಿ ಅಂಥೇಳಿ ಕೇಳ್ತಾ ಇದ್ದಾರೆ. ನಿನ್ಗೆ ಅಷ್ಟು ಧೈರ್ಯ ಇದೆಯಾ ಅಂಥೇಳಿ ತಂದೆ ಕೇಳ್ತಾ ಇದ್ದಾರೆ. ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್, ಒಬ್ಬನೇ ನನ್ನ ಆಫೀಸ್ ರೂಮಲ್ಲಿ ಇವತ್ತು ರಾತ್ರಿ, ಟುನೈಟ್ ಇವತ್ತಿನ ರಾತ್ರಿ ಮಲ್ಕೊಳ್ತೀಯಾ ನೋಡೋಣ, ನಿನಗೆ ಧೈರ್ಯ ಇದೆಯಾ ಅಂತ ಪ್ರೂವ್ ಮಾಡು ಅಂತ ಸ್ವಾಮಿ ತಂದೆ ಹೇಳ್ತಾ ಇದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. Now we will move on to the third paragraph. Observe the third paragraph, children. A frightful proposition, Swami thought. A frightful proposition means, frightful means unpleasant. ಅಹಿತಕರವಾದ. Proposition means suggestion, ಸಲಹೆ. ಅಹಿತಕರವಾದ ಸಲಹೆ ಯಾವುದು? ತಂದೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ಳೋದು ಸ್ವಾಮಿಗೇನಾಗಿತ್ತು? ಅಹಿತಕರವಾದ ಸಲಹೆ ಆಗಿತ್ತು. ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇದೆಂಥ ಸಂದಿಗ್ಧ ಪರಿಸ್ಥಿತಿ ಬಂತು ನನಗೆ ಅಂಥೇಳಿ ಅವನು
ಅಹಿತಕರವಾಗಿದೆ ಅಂಥೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. He had always slept beside his granny in the passage, and any change in this arrangement kept him trembling and awake all night. He had always slept beside his granny in the passage. ಒಂದು ಓಣಿಯಲ್ಲಿ ಅವನು ಏನು ಮಾಡ್ತಾ ಇರ್ತಾನೆ, ಅವರ ಗ್ರ್ಯಾನಿ ಜೊತೆ, ಅವರ ಅಜ್ಜಿ ಜೊತೆ ಮಲ್ಕೊಳ್ತಾ ಇರ್ತಾನೆ. ಅವರ ಅಜ್ಜಿ ಪಕ್ಕ ಮಲ್ಕೊಳ್ತಾ ಇರ್ತಾನೆ. He had always slept beside his granny in the passage, and any change in this arrangement kept him trembling and awake all night. ಈ ಅರೇಂಜ್ಮೆಂಟಲ್ಲಿ, ಈ ವ್ಯವಸ್ಥೆಯಲ್ಲಿ, ಅಂದರೆ ಅವನು ಯಾವಾಗಲೂ ಅವ್ರ ಅಜ್ಜಿ ಪಕ್ಕ ಮಲ್ಕೊಳ್ತಾ ಇದ್ನಲ್ಲ, ಆ ವ್ಯವಸ್ಥೆಯಲ್ಲಿ ಏನಾದರೂ ಚೇಂಜಸ್ ಆದರೆ, ಬದಲಾವಣೆ ಆದರೆ ಏನಾಗ್ತಿತ್ತು ಅವನಿಗೆ, ಹಿ ವಾಸ್ ಕೆಪ್ಟ್ ಟ್ರೆಂಬ್ಲಿಂಗ್, ಅಂದರೆ ಅವನಿಗೆ ನಡ್ಕ ಬರ್ತಾಯಿತ್ತು. ಟ್ರೆಂಬ್ಲಿಂಗ್ ಮೀನ್ಸ್ ಶಿವರಿಂಗ್, ನಡ್ಕ ಬರ್ತಾಯಿತ್ತು. ಆ್ಯಂಡ್ ಹಿ ವಾಸ್ ಅವೇಕ್ ಆಲ್ ನೈಟ್, ಅವನು ಇಡೀ ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಷ್ಟೋನು ಅಜ್ಜಿ ಪಕ್ಕ ಮಲ್ಕೊಂಡು ಅವನಿಗೆ ಅಭ್ಯಾಸ ಆಗಿಬಿಟ್ಟಿತ್ತು. He had always slept beside the granny in the passage, and any change in this arrangement kept him trembling and awake all night. He hoped at first that father was only joking. He hoped at first that his father was only joking. ಫಸ್ಟ್ ಅವನು ಏನು ತಿಳ್ಕೊತಾನೆ, ಅವ್ರ ತಂದೆ ಎಲ್ಲೋ ತಮಾಷೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅವ್ರ ತಂದೆ ತಮಾಷೆ ಮಾಡ್ತಿರೋ ಅಂದ್ಕೊಳ್ತಾನೆ ಫಸ್ಟಿಗೆ. ಹಿ ಮಂಬಲ್ಡ್ ವೀಕ್ಲಿ. ಮಂಬಲ್ಡ್ ಮೀನ್ಸ್ ವಿತೌಟ್ ಕ್ಲಿಯರ್ ವಾಯ್ಸ್. ಸೇಯಿಂಗ್ ವಿತೌಟ್ ಕ್ಲಿಯರ್ ಮೀನ್ಸ್ ತೊದಲು ನುಡಿ ಅಂತ ಹೇಳ್ತೀವಲ್ಲ, ಪಿಸುಗುಟ್ಟೋದು, ಒಳೊಳಗೆ ಪಿಸುಗುಟ್ಟೋದು, ಆ ವಾಯ್ಸು ಕ್ಲಿಯರಾಗಿ ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ಮಂಬಲ್ಡ್. ಹಿ ಮಂಬಲ್ಡ್ ವೀಕ್ಲಿ, ಮೆಲು ಧ್ವನಿಯಲ್ಲಿ ಅವನು ಮಾತಾಡ್ತಾನೆ, ಆ ಧ್ವನಿಯಲ್ಲಿ ಕ್ಲಾರಿಟಿ ಇರೋದಿಲ್ಲ. ಎಸ್, ಆ್ಯಂಡ್ ಟ್ರೈಡ್ ಟು ಚೇಂಜ್ ದ ಸಬ್ಜೆಕ್ಟ್. ಎಸ್ ಅಂತ ಒಪ್ಕೊಳ್ತಾನೆ, ಆದರೆ ಕೂಡ ಏನು ಮಾಡ್ತಾನೆ, ಹಿ ಟ್ರೈಡ್ ಟು ಚೇಂಜ್ ದ ಟಾಪಿಕ್, ಚೇಂಜ್ ದ ಸಬ್ಜೆಕ್ಟ್. ಅವನು ಆ ಟಾಪಿಕ್ನ ಬದಲಾಯಿಸೋದಕ್ಕೆ ನೋಡ್ತಾನೆ. ವೆರಿ ಲೌಡ್ಲಿ ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ enthusiasm. Next what he did, he started talking loudly. ಅವನು ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಎಂಥೂಸಿಯಾಸಮ್ ಮೀನ್ಸ್ ಸ್ಪಿರಿಟ್, ಉತ್ಸಾಹದಿಂದ ಅವನು ಜೋರಾಗಿ ಮಾತಾಡಲಿಕ್ಕೆ. ವಿತ್ ಎ ಗ್ರೇಟ್ ಡೀಲ್. ಡೀಲ್ ಮೀನ್ಸ್ ಅಗ್ರಿಮೆಂಟ್. ಏನು ಅಗ್ರಿಮೆಂಟ್ ನೋಡಿ ಅಲ್ಲಿ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಇನ್ನು ಮುಂದೆ ನಾವು ದೊಡ್ಡವರಿಗೂ ಕೂಡ ಕ್ರಿಕೆಟ್ ಕ್ಲಬ್ಬಲ್ಲಿ ನಾವು ಸೇರಿಸ್ಕೊಳ್ತೀವಿ ದೊಡ್ಡವರಿಗೆ ಅಂಥೇಳಿ ಅವನು ಅಲ್ಲಿ ಟಾಪಿಕ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ವಿ ಆರ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವು ಏನೆಲ್ಲ ತರ್ತಾ ಇದ್ದೀವಿ, ಬ್ರ್ಯಾಂಡ್ ನ್ಯೂ, ತುಂಬ ಫೇಮಸ್ ಆಗಿರ್ತಕ್ಕಂತಹ ಬ್ಯಾಟು ಮತ್ತು ಬಾಲ್ಸ್ನ ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ರಿಕೆಟನ್ ಇರ್ತಾರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ನಿಮಗೆ ಕೇಳೋದಕ್ಕೆ ಹೇಳ್ತಾ ಇದ್ದಾರೆ, ನೀವು ಜಾಯಿನ್ ಆಗ್ತೀರಾ ಅಂಥೇಳಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಈ ರೀತಿಯಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಟಾಪಿಕ್ನ ಚೇಂಜ್ ಮಾಡ್ತಾ ಇದ್ದಾನೆ. We'll move on to the fourth paragraph, children. We all see about that later. Father cut in. But father was fixed in his decision, isn't it? ಅವನು ನಿರ್ಧಾರದಲ್ಲಿ ಯಾವುದೇ ಆಸಿಲೇಷನಲ್ಲಿ ಇರಲಿಲ್ಲ. ವಿ ಆಲ್ ಸಿ ಅಬೌಟ್ ದಟ್ ಲೇಟರ್. ನಾವು ಆ ಕ್ರಿಕೆಟಿನ ಬಗ್ಗೆ ಆಮೇಲೆ ಮಾತಾಡೋಣ ಅಂಥೇಳಿ ಫಾದರ್ ಏನು ಮಾಡ್ತಾರೆ, ಕಟ್ ಇನ್ ಮೀನ್ಸ್ ಹಿ ಟ್ರೈ ಟು ಕಂಟಿನ್ಯೂ ದ ಸೇಮ್ ಟಾಪಿಕ್. ಅಂದರೆ ಇಂಟ್ರಪ್ಟೆಡ್ ಅಟ್ ಒನ್ಸ್. ಅವನೇನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತಾನಲ್ಲ, ಅದನ್ನು ಅವನು ಅಲ್ಲೇ ಕಟ್ ಮಾಡಿಬಿಟ್ಟು ಮತ್ತೆ ಅವನು ಧೈರ್ಯದಿಂದ ಒಬ್ಬನೇ ಆಫೀಸ್ ರೂಮಲ್ಲಿ ಮಲ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾನೆ.
ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಅವನೇನು ಹೇಳ್ತಾನೆ ಇನ್ನು ಮುಂದೆ, ಹಿಯರ್ ಆಫ್ಟರ್, ಇನ್ನು ಮುಂದೆ ನೀನು ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಸ್ವಾಮಿಗೆ ರಿಯಲೈಸ್ ಆಯಿತು, ಅವನಿಗೆ ಅರ್ಥ ಆಯಿತು, ಇದು ಈ ಡಿಸಿಷನ್ನು ಚೇಂಜ್ ಆಗೋದಿಲ್ಲ, ನಮ್ಮ ತಂದೆ ಡಿಸಿಷನ್ನು ಚೇಂಜ್ ಆಗೋದಿಲ್ಲ. ಅವರು ತುಂಬ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಆಫೀಸ್ ರೂಮಲ್ಲಿ ಮಲ್ಕೊಳ್ಳಿಕ್ಕೆ. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಈಸ್ ಕಂಟ್ರೋಲ್. ಅವನ ಕೈ ತಪ್ಪಿ ಹೋಗ್ಬಿಟ್ಟಿದೆ ಸಿಚುವೇಶನ್ನು. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮ್ಯಾಂಡ್. He knew his father's tenacity at such moments. From a challenge it had become a command. ನೋಡಿ ಅದೇನಾಗಿದೆ, ಆ ಒಂದು ಸಲಹೆ ಚಾಲೆಂಜಿಂದ ಕಮ್ಯಾಂಡಿಗೆ ಹೋಗಿದೆ. ಆರ್ಡರ್, ಕಮ್ಯಾಂಡ್ ಮೀನ್ಸ್ ಆರ್ಡರ್. ನೌ ಫಾದರ್ ಈಸ್ ನಾಟ್ ಚಾಲೆಂಜಿಂಗ್ ಟು ಪ್ರೂವ್ ಹಿಸ್ ಕರೇಜ್, ಸ್ವಾಮೀಸ್ ಕರೇಜ್, ಇಸ್ಂಟ್ ಇಟ್? ಅವನ ಧೈರ್ಯವನ್ನು ತೋರಿಸ್ಲಿಕ್ಕೆ, ಪ್ರೂವ್ ಮಾಡಲಿಕ್ಕೆ ಚಾಲೆಂಜ್ ಮಾಡಿದ್ರಲ್ಲ, ಆ ಚಾಲೆಂಜಿಂದ ಏನಾಗಿದೆ, ಆ ಡಿಸಿಷನ್ನು ಕಮ್ಯಾಂಡಾಗಿ ಪರಿವರ್ತನೆ ಆಗಿದೆ, ಆರ್ಡರ್ ಆಗಿ ಪರಿವರ್ತನೆ ಆಗಿದೆ. ಆರ್ಡರ್ ಮೀನ್ಸ್ ಹಿ ಮಸ್ಟ್ ಡೂ ಇಟ್, ದಟ್ ಈಸ್ ಕಮ್ಯಾಂಡ್. ಹಿ ನ್ಯೂ ಹಿಸ್ ಫಾದರ್ಸ್ ಟೆನೆಸಿಟಿ ಅಟ್ ಸಚ್ ಮೂಮೆಂಟ್ಸ್. ಈ ರೀತಿಯಾದ ಸಂದರ್ಭದಲ್ಲಿ ಅವರ ತಂದೆಯ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂಥೇಳಿ ಅವನಿಗೆ ಗೊತ್ತಿತ್ತು. ನಾವು ವಿಲ್ ಮೂವ್ ಆನ್ ಟು ದ 5th paragraph. ಫ್ರಮ್ ದ 1st of next month ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನೋಡಿ ಮತ್ತೆ ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಮತ್ತೆ ಮುಂದೆ ಅದನ್ನು ಸಾಗ ಹಾಕ್ತಾ ಇದ್ದಾನೆ. ಫ್ರಮ್ ದ 1st of next month, ಮುಂದಿನ ತಿಂಗಳು ನಾನು ಒಬ್ಬನೇ ಮಲ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಏನು ಮಾಡ್ತಾ ಇದ್ದಾನೆ, ಮುಂದೆ ಹಾಕ್ತಾ ಇದ್ದಾನೆ ಆ ಡಿಸಿಷನ್ನ. ಫ್ರಮ್ ದ 1st of next month ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನೋ, ಯು ಮಸ್ಟ್ ಡೂ ಇಟ್ ನೌ. ಬಟ್ ಫಾದರ್ ಈಸ್ ವೆರಿ ಫಿಕ್ಸ್. ಅವನು, ಅವ್ರ ತಂದೆ ಏನಾಗಿದ್ದಾನೆ, ತುಂಬ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ನೀನು ಇವತ್ತಿನಿಂದನೇ ಒಬ್ಬನೇ ಮಲ್ಕೊಳ್ಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ beside his granny or mother like a baby. ನೋಡಿ, ಸಣ್ಣ ಮಗು ಥರ ಅಮ್ಮನ ಪಕ್ಕನೋ ಅಥವಾ ಅಜ್ಜಿ ಪಕ್ಕನೋ ಮಲ್ಕೊಳ್ಳೋದು ತುಂಬ ನಾಚಿಕೆಯ ವಿಷಯ, ಅದು ಹೆಮ್ಮೆಯ ವಿಷಯ ಅಲ್ಲ. ಇಟ್ ಈಸ್ ವೆರಿ ಡಿಸ್ಗ್ರೇಸ್ಫುಲ್. ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ being brought up. You are in the second form, means you have growing up day by day. ನೀನು ದೊಡ್ಡವನಾಗ್ತಾ ಇದೆಯಾ, ಯು ಆರ್ ನಾಟ್ ಎ ಬೇಬಿ, ನೀನು ದೊಡ್ಡವನಾಗ್ತಾ ಇದೆಯಾ. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಅಜ್ಜಿ ಜೊತೆ ಅಥವಾ ಅಮ್ಮನ ಜೊತೆ ಏನು ಆ ರೀತಿ ಮಲ್ಕೊಂಡು ನೀನು ಬೆಳೀತಾ ಇದೆಯಾ, ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ಯು ಶುಡ್ ಸ್ಲೀಪ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಲೈಕ್ ಇಟ್. ಅವನಿಗೆ ಅವ್ರ ತಂದೆಗೆ ಇಷ್ಟ ಆಗ್ತಾ ಇಲ್ಲ. ಏನು ಇಷ್ಟ ಆಗ್ತಾ ಇಲ್ಲ, ಆ ಥರ ಒಬ್ಬರ ಆಶ್ರಯದಲ್ಲಿ ಮಲ್ಕೊಳ್ಳೋದು ಅಲ್ವಾ. ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್, ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹೀಸ್ ವೈಫ್. ಆ ಥರ ಹೇಳಿಬಿಟ್ಟು ಅವರ ತಾಯಿಯ ಕಡೆ ನೋಡಲಿಕ್ಕೆ ಶುರು ಮಾಡ್ತಾರೆ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹೀಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರೆಡಲ್. ಕ್ರೆಡಲ್ ಮೀನ್ಸ್ ತೊಟ್ಲು. ಅವ್ರ ತಾಯಿ ಕೂಡ ಏನು ಮಾಡ್ತಾ ಇರ್ತಾರೆ, ಅವನಿಗೇನೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರಾಕಿಂಗ್ ದ ಕ್ರೆಡಲ್. ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್, ಶಿ ಆಸ್ಕ್ಡ್. ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್, ಶಿ ಆಸ್ಕ್ಡ್. ನೀವು ಆ ಥರ ಹೇಳ್ತಾ ಇರಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ತೀರಾ ಅಂಥೇಳಿ ಸ್ವಾಮಿ ತಾಯಿ ಕೇಳ್ತಾ ಇದ್ದಾರೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಅವನ ಬಗ್ಗೆ, ಸ್ವಾಮಿ ಬಗ್ಗೆ ನನಗೇನು ಗೊತ್ತಿಲ್ಲ, ನನ್ನ ಕಡೆ ಯಾಕೆ ನೋಡ್ತಾ ಇದ್ದೀರಾ ಅಂಥೇಳಿ ಕೇಳ್ತಾ ಇದ್ದಾಳೆ. ಓಕೆ ಚಿಲ್ಡ್ರನ್, ನೌ ವಿ ವಿಲ್ ಸ್ಟಾಪ್ ಹಿಯರ್. ವಿಲ್ ದ ಸ್ಟೋರಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.